ಬಾಗೇಪಲ್ಲಿ ಬಸ್ ನಿಲ್ದಾಣದ ಆವರಣದಲ್ಲಿ ಸಿಂಗಾರಗೊಂಡಿರುವ ಅಶ್ವಮೇಧ ಕ್ಲಾಸಿಕ್ ಬಸ್ ಸೇವೆಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಿಲ್ಲಾಧಿಕಾರಿ ಹಸಿರು ಬಾವುಟ ಬೇಯಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಬಾಗೇಪಲ್ಲಿ ತಾಲೂಕು ಬಸ್ ಡಿಪೋಗೆ 5 ಅಶ್ವಮೇಧ ಕ್ಲಾಸಿಕ್ ಬಸ್ ಬೇಡಿಕೆ ಇಟ್ಟಿದ್ದು, ಇಂದು 3 ಅಶ್ವಮೇಧ ಕ್ಲಾಸಿಕ್ ಬಸ್ಗೆ ಚಾಲನೆ ನೀಡಿದ್ದು, ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಲು ಮನವಿ ಮಾಡಿದರು. ನೂತನ ಬಸ್ಗಳಿಗೆ ಅಶ್ವಮೇಧ ಕ್ಲಾಸಿಕ್ ಎಂದು ನಾಮಕರಣ ಮಾಡಲಾಗಿದ್ದು, ಪ್ರಯಾಣದ ಮರುಕಲ್ಪನೆ ಎಂಬ ಘೋಷ ವಾಕ್ಯವನ್ನ ಬಾಗೇಪಲ್ಲಿಯಿಂದ ಬೆಂಗಳೂರು ನಗರಕ್ಕೆ ತಡೆರಹಿತ ಸೌಲಭ್ಯವಿದೆ. ಈ ಬಸ್ಗಳು 52 ಆಸನಗಳನ್ನು ಒಳಗೊಂಡಿದ್ದು, ಮುಂಭಾಗ ಮತ್ತು ಹಿಂಭಾಗದ ಎಲ್ಇಡಿ ಡೆಸ್ಟಿನೇಷನ್ ಬೋರ್ಡ್ಗಳನ್ನು ಪಡೆದಿರುತ್ತವೆ. ಜೊತೆಗೆ ಇವು ಸೆನ್ಸಾರ್ ಚಾಲಿತ ನ್ಯೂಮ್ಯಾಟಿಕ್ ಡೋರ್ ಮತ್ತು ಎಮರ್ಜೆನ್ಸಿ ಬಟನ್, ಮ್ಯಾಗಝಿನ್ ಮತ್ತು ವಾಟರ್ ಬಾಟಲ್ ಇಡಲು ಪೌಚ್ ಹೊಂದಿದೆ. ಮಹಿಳಾ ಸುರಕ್ಷತೆ ದೃಷ್ಟಿಯಿಂದ ಹಲವು ಹೊಸ ಫೀಚರ್ಗಳನ್ನು ಒಳಗೊಂಡಿರುವ ಈ ನಾನ್ ಎಸಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವಿರಲಿದೆ. ಉಚಿತ ಗ್ಯಾರಂಟಿ ಶಕ್ತಿ ಯೋಜನೆಯಡಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಬಹುದಾಗಿದೆ ಎಂದರು. ಅಶ್ವಮೇಧ ಕ್ಲಾಸಿಕ್ ಬಸ್ಗಳು ಬೇಕು ಅಂತ ಮನವಿ ಮಾಡಿದ್ದೆ. 5 ಬಸ್ ಬೇಕು ಅಂತ ಮನವಿ ಮಾಡಿದ್ದೆ. ಸದ್ಯಕ್ಕೆ 3 ಕೊಟ್ಟಿದ್ದೆ, ಇನ್ನೊಂದು ತಿಂಗಳೊಳಗಡೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ನಾನು ಮನವಿ ಮಾಡೋದು ನಮ್ಮ ನಾಗರಿಕರಲ್ಲಿ ಆದಷ್ಟು ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸಿ. ಏನೇ ಅಪಘಾತ ಆದರೂ ಏನಾದರೂ ಅಟ್ಲೀಸ್ಟ್ ನಿಮಗೆ ಒಂದು ಸುರಕ್ಷತೆ ಇರುತ್ತೆ ಅನ್ನೋ ಮಾತು ಹೇಳಕ್ಕೆ ಬಯಸ್ತೀನಿ. ಹಾಗೆ ಈ ಬಸ್ಸು ಶಕ್ತಿ ಯೋಜನೆ ಕೂಡ ಇದರಲ್ಲಿ ಅಪ್ಲಿಕಬಲ್ ಇದೆ. ಯಾರು ಬೇಕಂದ್ರೂ ಮಹಿಳೆಯರು ಫ್ರೀ ಇದೆ. ಈ ಬಸ್ಸು ಇಲ್ಲಿ ಬಿಟ್ಟರೆ ಚಿಕ್ಕಬಳ್ಳಾಪುರ ಒಂದು ಸ್ಟಾಪ್, ಚಿಕ್ಕಬಳ್ಳಾಪುರ ಬಿಟ್ಟರೆ ಡೈರೆಕ್ಟ್ ಬೆಂಗಳೂರು. ಮ್ಯಾಕ್ಸಿಮಮ್ 1.5 ಅವರ್ಲಿ ನೀವು ಮ್ಯಾಕ್ಸಿಮಮ್ ವಿಧಾನಸೌಧ ತಲುಪ್ಬೋದು ಅಂತ ವ್ಯವಸ್ಥೆ ಇದೆ. ದಯವಿಟ್ಟು ಈ ಕಾರ್ಯಕ್ರಮ ಸದುಪಯೋಗಪಡಿಸ್ಕೊಳ್ಳಿ. ಹಾಗೆ ನಾನು DC ಮನವಿ ಮಾಡಿದ್ದೀನಿ ಮತ್ತು ಮಿನಿಸ್ಟ್ರಿಗೂ ನಾನು ಮನವಿ ಮಾಡ್ಕೊಂಡಿದ್ದೀನಿ. 50 ಬಸ್ಸುಗಳು ಅವಧಿ ಮೀರಿದ ನಮ್ಮ KSRTC ಬಸ್ಸುಗಳು ಎಲ್ಲಂದರಲ್ಲೇ ನಿಂತು ಹೋಗ್ತಾ ಇದೆ. ಅವನು ಇಮ್ಮಿಡಿಯೇಟಾಗಿ ಚೇಂಜ್ ಮಾಡಿ ಅಂತ ಮಾನ್ಯ ಸಾರಿಗೆ ಸಚಿವರಲ್ಲಿ ನಾನು ಮನವಿ ಮಾಡಿದ್ದೀನಿ. DC ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಅಂತ ಬಸ್ಗಳನ್ನು ಗುರುತಿಸಿ ಚೇಂಜ್ ಮಾಡೋ ಕೆಲಸವನ್ನು ಮಾಡ್ತೀವಿ ಅಂತ ಈ ಕಾರ್ಯಕ್ರಮ ಮುಖಾಂತರ ಹೇಳಕ್ ಬಯಸ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಘಟಕದ DC ಹಿಮವರ್ಧನ್ ನಾಯ್ಡು, ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ, DTO ಮಂಜುನಾಥ್, DME ಮಲ್ಲಿಕಾರ್ಜುನ, ಬಾಗೇಪಲ್ಲಿ ಡಿಪೋ ವ್ಯವಸ್ಥಾಪಕ ಶ್ರೀನಿವಾಸ ಮೂರ್ತಿ, ಮೊಹಮ್ಮದ್ ಖಾಲಿದ್, ಚಲಪತಿ, ನರಸಿಂಹಮೂರ್ತಿ ಇನ್ನೂ ಹಲವರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ.